ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಒಂಥರ ಶಾಕಿಂಗ್ ಅಪ್ಡೇಟ್. ಇದು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಪಾರ್ಥಿವ್ ಪಟೇಲ್ RCB ಬಗ್ಗೆ ಮಾತಾಡಿದರೆ ಇಟ್ಸ್ ಆಲ್ ಅಬೌಟ್ ಇಂಡಿವಿಜುವಲ್ಸ್. RCBಯಲ್ಲಿ ನೀವು ಫಸ್ಟ್ ಇಯರಿಂದ ತೊಗೊಂಡು ನೋಡ್ತು ಅಂದ್ರೂ ಕೂಡ ಅವ್ರು ಕಾನ್ಸಂಟ್ರೇಟ್ ಮಾಡೋದು ಇಂಡಿವಿಜುವಲ್ಸ್ ಮೇಲೇ, ಟೀಮ್ ಮೇಲೆ ಫೋಕಸ್ ಮಾಡೇ ಇಲ್ಲ. ಅದು ಮ್ಯಾನೇಜ್ಮೆಂಟ್ ಆದರೂ ಆಗಿರ್ಬೋದು, ಪ್ಲೇಯರ್ಸ್ ಆದರೂ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಇಲ್ಲಿ ಟೀಮ್ ಮೇಲೆ ಫೋಕಸ್ ಮಾಡ್ತು ಅಂತಂದರೆ RCB ಕಪ್ನ ಗೆಲ್ತಾ ಇತ್ತು. ಟೀಮ್ ಮೇಲೆ ಫೋಕಸ್ ಮಾಡಿಲ್ಲ, ಇಲ್ಲಿ ಬರೀ ಇಂಡಿವಿಜುವಲ್ ಪ್ಲೇಯರ್ಸ್ಗಳ ಮೇಲೆ ಮಾತ್ರ ಫೋಕಸ್ ಇರುತ್ತೆ. ಅವ್ರಿಗೆ ಮಾತ್ರ ಒಂಥರ ಜಾಸ್ತಿ ಮರ್ಯಾದೆ ಅನ್ನೋದು ಇರುತ್ತೆ ಟೀಮಲ್ಲಿ. ವಿರಾಟ್ ಕೊಹ್ಲಿ ಜೊತೆಗೆ AB ಡಿ ವಿಲಿಯರ್ಸು, ಆಮೇಲೆ ಕ್ರಿಸ್ ಗೇಲು ಅವರು ಆಡ್ತಾ ಇದ್ದಾಗ ಇವರಿಗೆ ಮಾತ್ರ ಒಂಥರ ಹೆವಿ ಮರ್ಯಾದೆ ಕೊಡೋತರ, ಇವರಿಗೆ ಒಂಥರ ಹೆವಿ ಬಿಲ್ಡಪ್ ಕೊಡೋತರ. ಸೊ ಅದು ಇದು ಎಲ್ಲ ಮಾಡ್ಕೊಂಡು ನಡ್ಕೊಳ್ತಾ ಇದ್ರಂತೆ. ಅದು ಇವರಿಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ವಂತೆ. ಸೊ ಎಲ್ಲ ಪ್ಲೇಯರ್ಸ್ಗಳು ಕೂಡ RCB ಬಿಟ್ಬಿಟ್ಟು ಈಚೆ ಕಡೆ ಬಂದಂಥ ಪ್ಲೇಯರ್ಸ್ಗಳು ಹೇಳೋವಂಥದ್ದು ಒಂದೇ ಅಂತ ಇವ್ರ ಥರನೇ ಹೇಳ್ತಾರಂತೆ. RCBಲಿ ಟೀಮ್ ಕಲ್ಚರ್ ಇಲ್ಲ, ಅದರಿಂದನೇ ಅವ್ರು ಗೆಲ್ಲೋದಕ್ಕೆ ಆಗಿಲ್ಲ ಅಂತ. ಸೊ ಇವ್ರಿಗೆ ಅನಿಸಿದೆ ಅನ್ನೋ ಮಾತ್ರಕ್ಕೆ ಎಲ್ಲರಿಗೂ ಅದೇ ಅನಿಸ್ಬೇಕು ಅಂತ ಏನಿಲ್ಲ. ಸುಮಾರು ಜನ ಪ್ಲೇಯರ್ಸ್ಗಳು RCBನ ಬಿಟ್ಟರು ಸಹ RCB ಚೆನ್ನಾಗಿದೆ ಅನ್ನೋ ಥರನೇ ಹೇಳಿರೋರು ಸುಮಾರು ಜನ ಇದ್ದಾರೆ. ಬಟ್ ಇವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವ್ರು ಹೇಳಿದ್ದಾರೆ ಅಷ್ಟೇ. ಒಟ್ಟಲ್ಲಿ ಪಾರ್ಥಿವ್ ಪಟೇಲ್ ಸುಮಾರು ವರ್ಷ RCBಗೆ ಆಡಿದರೆ ಇವಾಗ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೆ RCBಲಿ ಟೀಮ್ ಕಲ್ಚರ್ ಇಲ್ಲ, ಅದಕ್ಕೋಸ್ಕರ RCB ಗೆಲ್ಲಕ್ಕೆ ಇದುವರೆಗೂ ಕೂಡ ಆಗಿಲ್ಲ ಅಂತ. ಆ್ಯಂಡ್ ಇದು ಫ್ಯಾಕ್ಟ್ ಅಂತ ಹೇಳಿದ್ದಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಅಪ್ಡೇಟ್ ಬಂತು ಸುರೇಶ್ ರೈನಾ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಟಾಪ್ 3 ಬ್ಯಾಟರ್ಸ್ ಇವಾಗಿರೋರಲ್ಲಿ ಯಾರು ಮಸ್ತಾಗಿ ಆಡ್ತಾ ಇದ್ದಾರೆ ಅಂತ. ಅವ್ರಿಗೆ ಇಷ್ಟ ಆಗುವಂಥ ಬ್ಯಾಟರ್ಸ್, ಮಸ್ತಾಗಿ ಆಡುವಂಥ ಬ್ಯಾಟರ್ಸ್ ಯಾರು ಅಂದರೆ ಅವರ ಪ್ರಕಾರ ಇಟ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆ್ಯಂಡ್ ಜೋ ರೂಟ್ ಅಂತ ಹೇಳಿದ್ದಾರೆ. ಇವಾಗ ಆಕ್ಟಿವ್ ಆಗಿ ಆಡ್ತಾ ಇರೋವಂಥವ್ರನ್ನ ಸುಮಾರು ಜನ ಅಲ್ಲಿ ಪ್ಯಾನಲ್ ಇರೋರೆಲ್ಲ ಮಾತಾಡಿದ್ರು ಯಾರು ಬೆಸ್ಟ್ ಬ್ಯಾಟ್ರ್ ಅಂತ. ಸುಮಾರು ಜನ ಲಾರಾ ತೊಗೊತಾರೆ, ಸಚಿನ್ ತೆಂಡೂಲ್ಕರ್ ತೊಗೊತಾರೆ, ಅವ್ರು ತೊಗೊತಾರೆ, ಇವಾಗ ಇವ್ರನ್ನ ತೊಗೊತಾರೆ. ಬಟ್ ಸುರೇಶ್ ರೈನಾ ಅವರು ಇವ್ರ ಜೊತೆಗೇ ಆಡಿರುವಂಥವ್ರು, ವಿರಾಟ್ ಕೊಹ್ಲಿ ಜೊತೆಗೆ ಆಡಿದ್ದಾರೆ, ರೋಹಿತ್ ಶರ್ಮಾ ಜೊತೆಗೆ ಆಡಿರುವಂಥವ್ರು. ಸೊ ಯಾರು ಕೂಡ ಪಿಕ್ ಮಾಡೋದಿಲ್ಲ ಯೂಶಲಿ. ಇವಾಗ ಅದೇ ನಮ್ಮ ಟೈಮ್ ಲೈನಲ್ಲಿ ಇರೋವಂಥವ್ರನ್ನ ಪಿಕ್ ಮಾಡೋದಿಲ್ಲ, ಅಂದರೆ ಹಿಂದಿನ ಕ್ರಿಕೆಟರ್ಸ್ಗಳನ್ನ ಹೆಸರನ್ನ ತೊಗೊತಾರೆ ಯೂಶಲಿ. ಬಟ್ ಸುರೇಶ್ ರೈನಾ ಇವಾಗಿರುವಂಥವ್ರ ಹೆಸರನ್ನ ತೊಗೊಂಡಿದ್ದಾರೆ ಅಂತಂದರೆ ಇದಕ್ಕೆ ಶಬಾಷ್ ಹೇಳಲೇಬೇಕು. ಯಾಕಂದರೆ ಒಂಥರ ಸೆಲ್ಫ್ಲೆಸ್ ಆಗಿ, ಈಗೋಲೆಸ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ಜೈ ಶಾ BCCI ಸೆಕ್ರೆಟರಿನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಇವಾಗ ರೂಲ್ನ. ಸ್ಟಾರ್ ಪ್ಲೇಯರ್ಸ್ಗಳು ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ನ ಆಡಬೇಕಂತೆ, ನ್ಯಾಷನಲ್ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಅಂದಾಗ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇರೋರು ಎಲ್ಲರೂ ಕೂಡ, ಸೆಂಟ್ರಲ್ ಕಾಂಟ್ರಾಕ್ಟ್ ಮಾತ್ರ ಅಂತಲ್ಲ, ಎಲ್ಲರೂ ಕೂಡ ಇನ್ವಾಲ್ವ್ ಆಗಬೇಕಂತೆ. ಡೊಮೆಸ್ಟಿಕ್ ಕ್ರಿಕೆಟ್ ನಡೀತಾ ಇದೆ ಅಂತಂದರೆ ಅದರಲ್ಲಿ ಸ್ಟಾರ್ ಪ್ಲೇಯರ್ಸ್ಗಳೆಲ್ಲ ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಮುಂಚೆನೇ ಇದೆ ರೂಲು. ಹೊಸದಾಗಿ ತೊಗೊಂಬಂದು ರೂಲ್ನ ಇದೇ ರೀತಿ ಹೊಸ ರೂಲ್ನ ತೊಗೊಂಬಂದಾಗ ಇಶಾನ್ ಕಿಶನ್ ಮತ್ತು ಶ್ರೇಯಸ್ಸನ್ನು ಈಚೆಗಡೆ ಇಟ್ಟರು. ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ಅವ್ರು ಸ್ವಲ್ಪ ಗಿಂಚಲಿ ಎಲ್ಲ ತೋರಿಸ್ಬಿಟ್ಟು ನನಗೆ ರೆಸ್ಟ್ ಬೇಕು ಅದು ಇದು ಅಂತ ಹೇಳಿದ್ರಿಂದ ಅವ್ರನ್ನ ಕಾಂಟ್ರಾಕ್ಟಿಂದನೇ ಈಚೆಗಡೆ ಇಟ್ಟಿದ್ರು. ಸೊ ಇವಾಗ ಅದನ್ನೇ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದರೆ. ಬಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾ ಈ 3 ಜನ ಪ್ಲೇಯರ್ಸ್ಗಳಿಗೆ ಮಾತ್ರ ಒಂದು ಎಕ್ಸೆಪ್ಷನ್ ಅಂತೆ. ಸೊ ಇವರು 3 ಜನನ ಬಿಟ್ಟು ಇನ್ನೆಲ್ಲ ಪ್ಲೇಯರ್ಸ್ಗಳನ್ನು ಕೂಡ ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ರಂತೆ. ಈ 3 ಜನ ಪ್ಲೇಯರ್ಸ್ಗಳಿಗೆ ಮಾತ್ರ ಸಪ್ರೇಟ್ ರೂಲ್. ಏನು ಗುರು ಸಪ್ರೇಟ್ ಏನಕ್ಕೆ ಅವರಿಗೆ ಅಂತ ಕೇಳಿದ್ರೆ, ಆ ಪಾರ್ಟಿ ವರ್ಷ ಆಡಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸೆಪ್ಷನ್ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ ಯಾಕೋ. ಅಪ್ಡೇಟ್ ನಂಬರ್ 4 ಅಮಿತ್ ಮಿಶ್ರಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಲಕ್ನೋ ಸೂಪರ್ ಜೈಂಟ್ಸ್ KL ರಾಹುಲ್ಗಿಂತ ಬೆಟರ್ ಕ್ಯಾಪ್ಟನ್ ಹುಡ್ಕೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. KL ರಾಹುಲ್ನ ಲಕ್ನೋ ಸೂಪರ್ ಜೈಂಟ್ಸ್ ಬಿಟ್ಟರು ಬಿಡಬಹುದು. ಯಾಕಂದರೆ ಇವಾಗ ಕರೆಂಟ್ ಸಿನಾರಿಯೋ ಯಾವ ಥರ ಇದೆ ಅಂದರೆ KL ರಾಹುಲ್ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟಕರವಾಗಿದೆ. ಇಂಡಿಯನ್ ಟೀಮಲ್ಲಿ ಸ್ಥಾನ ಉಳಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಕೂಡ ಒಂಥರ ಕಷ್ಟ ಕಾಣಿಸ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸು ನೋಡಿದ್ರೆ ಆಲ್ರೆಡಿ 3 ವರ್ಷ ಅವ್ರದ್ದು ಏನು ಕೇಪಬಿಲಿಟಿ ಇದೆ, ಅವ್ರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಡಿಕ್ಲೈನ್ ಆಗಿರೋದು ಅದೆಲ್ಲ ನೋಡಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಕೂಡ ಇನ್ನೂ ಕ್ಯಾಪ್ಟನ್ಸಿ ಇಟ್ಕೊತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಚೇಂಜ್ ಮಾಡ್ತಾರೆ ಕ್ಯಾಪ್ಟನ್ ಅಂತ ಅವ್ರಿಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಅಂತೆ. ನೋಡೋಣ, ಇನ್ನು ಏನೇನೇನೋ ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗ್ತಿದೆ. ಅದರಲ್ಲಿ ಇದು ಒಂಥರ ರೂಮರ್ ಅಂತ ಅನ್ಕೊಳ್ಳಿ. ಅವ್ರಿಗೇನೋ ಅದೇ ಅವ್ರ ಒಳಗಡೆ ಗಟ್ ಫೀಲಿಂಗ್ ಅನ್ಸಿರೋದನ್ನ ಹೇಳ್ಕೊಂಡಿದ್ದಾರೆ ಅಷ್ಟೇ. ಲಕ್ನೋ ಸೂಪರ್ ಜೈಂಟ್ಸ್ ಚೇಂಜ್ ಮಾಡ್ಬೋದು ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5 ಹಾರ್ದಿಕ್ ಪಾಂಡ್ಯ ರಿಲೇಟೆಡ್. ಹಾರ್ದಿಕ್ ಪಾಂಡ್ಯ ಅವರು ಅಫಿಷಿಯಲಿ ಡಿಕ್ಲೇರ್ ಮಾಡಿದಾರಂತೆ, ನಾನು ಸೀರೀಸ್ನ ಆಡ್ತಾ ಇಲ್ಲ, ODI ಸೀರೀಸ್ನ ನಾನು ಆಡ್ತಾ ಇಲ್ಲ ಅಂತ BCCIಗೆ ರಿಕ್ವೆಸ್ಟ್ ಹಾಕಿದಾರಂತೆ. ಸೊ ಅದನ್ನ BCCI ಕೂಡ ಇದನ್ನು ಅಗ್ರಿ ಮಾಡಿದ್ರಂತೆ. ನೀವು ಆಡಬೇಡಿ ಅಂತ, ನಿಮಗೆ ಪರ್ಸನಲ್ ಪ್ರಾಬ್ಲಮ್ ಇದ್ದರೆ ನೀವು ಆಡಬೇಡಿ, ಸ್ವಲ್ಪ ಸೈಲೆಂಟಾಗಿ ಸುಮ್ಮನೆ ಇರಿ ಅಂತ ಹೇಳಿದ್ರಂತೆ. ಹೌದು, ಅವರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಇದೆ. ಏನು ಗುರು ಪರ್ಸ್ನಲ್ ಪ್ರಾಬ್ಲಮ್ಮು? ಅಂಬಾನಿ ಮದುವೆಗೆ ಹೋಗ್ಬಿಟ್ಟು ಅಲ್ಲಿ 2 ಟಕೀಲಾ ಶಾಟ್ ಹಾಕಿ ಅಂತ ಹೇಳಿದ್ರೆ ಅದ ಪರ್ಸ್ನಲ್ ಪ್ರಾಬ್ಲಮ್ಮು ಅಂತ ಕೇಳ್ತೀರಾ? ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾರ್ದಿಕ್ ಪಾಂಡ್ಯ ಅವರ ಒಂದು ವೈರಲ್ ವಿಡಿಯೋ ಅಂಬಾನಿ ಅವರ ಮದುವೆಯಲ್ಲಿ. ಸೊ ಇರಲಿ ಅವೆಲ್ಲ, ಅಂಬಾನಿ ಅವರ ಮದುವೆದು ಅದು ಇದೆಲ್ಲ ಬಿಟ್ಟಾಕಿ ಇವಾಗ ನಂಗೆ ಆಡೋಕ್ಕಾಗಲ್ಲ ಗುರು, ನಂಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಕೇಳಿದರೆ ಅದೇ ಸಪ್ರೇಟು ಇದೇ ಸಪ್ರೇಟು. ನೋಡೋಣ ಅದು ಯಾವಾಗ ಬರ್ತಾರೆ ವಾಪಸ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.